ಫೈನಲಿ ಸೋನಿ ಇದನ್ನ ಮಾಡಿ ತೋರಿಸ್ತಿ. ಏನಪ್ಪಾ ಅಂತಂದ್ರೆ ಒಬ್ಬ ಫಿಲ್ಮ್ ಮೇಕರಿಗೆ, ಒಬ್ಬ ಸಿನಿಮಾಟೋಗ್ರಫರಿಗೆ ಬೇಕಾಗಿರೋ ಎಲ್ಲಾ ನೆಸೆಸರಿ ಫೀಚರ್ಸನ್ನ ಒಂದು ಕ್ಯಾಮ್ರಾ ಒಳಗೆ ತೊಗೊಂಬಂದಾರ. ಫೈನಲಿ ಸೋನಿ ಅವರು FX ಸೀರೀಸ್ ದ ನೆಕ್ಸ್ಟ್ ವರ್ಷನ್ ಅಂದ್ರೆ FX3 ಮತ್ತೆ S3 ಇದ್ದು ನೆಕ್ಸ್ಟ್ ವರ್ಷನ್ನ ಅಪ್ಡೇಟ್ ಮಾಡ್ಯಾರ. ಅದ FX5. ನಮಸ್ಕಾರ, ನಮ್ಮೊಂದಿಗೆ ನಾನು ನಿಮ್ಮ ಆರ್ಯ ಗೌಡ. ಸೊ ಟೈಮ್ ವೇಸ್ಟ್ ಮಾಡಲಾರ್ದ ಇದ್ರ ಡೀಟೇಲ್ಡ್ ಆಗಿ ಸ್ಪೆಸಿಫಿಕೇಶನ್ಸ್ ಯಾವ ಥರ ಅದ ಅಂತ ಹೇಳಿ ನೋಡ್ಕೊಂತ ಹೋಗೋಣ ಅಂತ ಬರ್ರಿ. ಸೊ ಫಸ್ಟು ಮೇನ್ ಇದ್ರ ಬಗ್ಗೆ ನಾನು ಆಲ್ರೆಡಿ ರೀಸೆಂಟ್ ಒಂದು ವಿಡಿಯೋ ಮಾಡಿದ್ದೆ. ನನ್ನ ಲಾಸ್ಟ್ ವಿಡಿಯೋನೂ ಅದಾಗಿತ್ತು ಓಪನ್ ಗೇಟ್ ಬಗ್ಗೆ. ಸೋನಿ ಅವರು ಇಷ್ಟು ದಿನ ಅವ್ರ ಕ್ಯಾಮ್ರಾ ಸೀರೀಸ್ ಒಳಗಡೆ ಓಪನ್ ಗೇಟ್ ಫೀಚರ್ನ ಇಟ್ಟಿರಲಿಲ್ಲ ಕಾಂಪ್ಯಾಕ್ಟ್ ಕ್ಯಾಮ್ರಾ ಸೀರೀಸ್ ಒಳಗಡೆ. ಫಾರ್ ದಿ ಫಸ್ಟ್ ಟೈಮು ಸೋನಿ FX5 ಒಳಗಡೆ ಓಪನ್ ಗೇಟ್ ಫೀಚರ್ನ ತೊಗೊಂಬರತ್ತಾರ. ಅದು 5K 120 FPS ಒಳಗೆ ಶೂಟ್ ಆಗುತ್ತಾ ಆ್ಯಂಡ್ 4K 240 FPS ವರೆಗೂ ಸಿಗುತ್ತೆ. 240 FPS ಅಪ್ಪ ಅಂತಂದ್ರೆ ಎಷ್ಟು ಸ್ಲೋ ಮೋಷನ್ ನೀವು ವಿಚಾರ ಮಾಡಿರಿ. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ಫೀಚರ್ ಇನ್ನೊಂದು ಏನಪ್ಪ ಅಂತಂದ್ರೆ ರಾ ರೆಕಾರ್ಡಿಂಗ್. ಫೈನಲಿ ಸೋನಿ FX5 ಒಳಗಡೆ 16 ಬಿಟ್ ರಾ ಇಂಟರ್ನಲ್ಲಿ ರೆಕಾರ್ಡ್ ಆಗುವಂಥ ಫೀಚರ್ಸನ್ನು ಸೋನಿ FX5 ಒಳಗಡೆ ಆ್ಯಡ್ ಮಾಡ್ಯಾರ. ಈ ರಾ ರೆಕಾರ್ಡಿಂಗಿಂದ ಏನು ಯೂಸಪ್ಪ ಅಂತಂದ್ರೆ, ಈಗ ನಾವು ಫೋಟೋಶಾಪ್ ಒಳಗಡೆ ರಾನ ಹೆಂಗೆ ಪೂರ್ತಿ ಮ್ಯಾನುಪ್ಯುಲೇಟ್ ಏನು ಮಾಡ್ಕೋತೀವಿ, ಹೈಲೈಟ್ಸ್ ಶಾಡೋಸ್ ಪೂರ್ತಿ ನಮ್ದು ಅಂಡರ್ ಎಕ್ಸ್ಪೋಸ್ ಆದರೂ ಕೂಡ ಇಲ್ಲ ಓವರ್ ಎಕ್ಸ್ಪೋಸ್ ಆದ್ರೂ ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೋಬೋದಲ್ಲ, ಹಂಗೆ ವಿಡಿಯೋ ಒಳಗೂ ಆಗಿತ್ತಪ್ಪ ಅಂತಂದ್ರೆ ಈ ರಾ ರೆಕಾರ್ಡಿಂಗಿಂದ ನಾವು ಮ್ಯಾನುಪ್ಯುಲೇಷನ್ಸ್ ಮಾಡ್ಕೋಬೋದು. ಕಲರ್ ಗ್ರೇಡಿಂಗಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಡಿಯೋ ಅಂತ ಬಂದಾಗ ನಾವು XLR ಹ್ಯಾಂಡಲ್ನ ಯೂಸ್ ಮಾಡ್ಕೊಂಡು ಅಪ್ ಟು 32 ಬಿಟ್ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಆ್ಯಂಡ್ ಸ್ಟೋರೇಜ್ ವೈಸ್ ನೋಡಾಕತ್ರ ಇದ್ರ ಒಳಗಡೆ ಡ್ಯುಯಲ್ ಸ್ಟೋರೇಜ್ ಸಿಗುತ್ತೆ. ಐ ಮೀನ್ ಡ್ಯುಯಲ್ ಮೆಮ್ರಿ ಕಾರ್ಡ್ ಆಗ್ಬೋದು. ಎರಡೂ ಸಹಿತ CF ಎಕ್ಸ್ಪ್ರೆಸ್ ಟೈಪ್ A ಕಾರ್ಡ್ ಸಪೋರ್ಟ್ ಆಗುತ್ತೆ ಆ್ಯಂಡ್ ನಾರ್ಮಲ್ SD ಕಾರ್ಡ್ಸ್ನು ಸಪೋರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆನ್ಸರು ಮತ್ತು ಪ್ರೊಸೆಸರ್ ಅಂತ ನೋಡಾಕತ್ರ ಇದ್ರೊಳಗಡೆ ನಮ್ಗೆ ಅಪ್ ಟು 16.6 ಮೆಗಾಪಿಕ್ಸೆಲ್ ಬ್ಯಾಕ್ ಇಲ್ಯುಮಿನೇಟೆಡ್ ಫುಲ್ಲಿ ಸ್ಟ್ಯಾಕ್ಡ್ ಸೆನ್ಸಾರ್ ಸಿಗತೈತಿ. ಆ್ಯಂಡ್ ಪ್ರೊಸೆಸರ್ ಅಂತೇಳಿ ನೋಡಾಕತ್ರ ನಮ್ಗೆ ನೆಕ್ಸ್ಟ್ ಜೆನ್ ಬಯಾನ್ಸ್ XR2 ಪ್ರೊಸೆಸರ್ ಸಿಗತೈತಿ. ಅದು ವಿತ್ AI ಇಂಟಿಗ್ರೇಟೆಡ್. ಸೊ ಇನ್ನು ನೆಕ್ಸ್ಟು ನನಗೆ ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಅನಿಸಿದ್ದೇನಪ್ಪ ಅಂತಂದ್ರೆ, ಯೂಶ್ವಲಿ ನಾವು ಎಲ್ಲ ಕ್ಯಾಮ್ರಾಸ್ ಒಳಗಡೆ ಡ್ಯುಯಲ್ ಬೇಸ್ ಅಂದರೆ ಈಗ FX3 ಆಗಲಿ S3 ಆಗಲಿ A1 ಆಗಲಿ ಈ ಥರದ್ದು ಕ್ಯಾಮ್ರಾ ಒಳಗಡೆ ಡ್ಯುಯಲ್ ಬೇಸ್ ISO ಅಂತೇಳಿ ನೋಡಿರ್ತೀವಿ. ಫಾರ್ ದಿ ಫಸ್ಟ್ ಟೈಮ್ ಇನ್ FX5 ಇದರೊಳಗಡೆ 3 ನೇಟಿವ್ ISO ಕೊಟ್ಟಾರ. 800, 4000 ಆ್ಯಂಡ್ 12800. ಈ 3 ಬೇಸ್ ISO ಇಂದ ಏನು ಯೂಸಪ್ಪ ಅಂತಂದ್ರೆ, ಈಗ ಸಮ್ಟೈಮ್ಸ್ ಈ ಮುಂಚೆ ಏನು ಪ್ರಾಬ್ಲಮ್ ಆಗ್ತಿತ್ತಪ್ಪ ಅಂತಂದ್ರೆ 800 ನಾವು ಡೇ ಒಳಗೆ ಇಟ್ಕೊಂಡ್ರೆ ಸಪೋಸ್ ನಾವು ಸ್ವಲ್ಪ ಡಾರ್ಕ್ ಸಿಚುವೇಶನ್ಸ್ ಇದ್ರೂ ಸಹಿತ ಅವಾಗ ನಾವು 12800ಗೆ ಸ್ವಿಚ್ ಮಾಡಬೇಕಿತ್ತು, ನಮ್ಗೇನಾದರೂ ಗ್ರೇನ್ಸ್ ಬರಬಾರ್ದಂತಪ್ಪ ಅಂತಂದ್ರೆ. ಸೊ ಅವಾಗ 800 ಟು ಏಕ್ದಮ್ 12800 ಅಂತಂದ್ರೆ ನಮಗೆ ಜಾಸ್ತಿ ISOನ ಬೂಸ್ಟ್ ಮಾಡಬೇಕಾಗಿತ್ತು. ಸಮ್ಟೈಮ್ಸ್ ನಮ್ಗೆ ಅಷ್ಟೊಂದು ನೀಡ್ ಇರ್ಲಿಕ್ಕಂದ್ರೂ ಸಹಿತ ಶಟರ್ ಸ್ಪೀಡ್ ರೈಸ್ ಮಾಡೋದಾಗಲಿ ಇಲ್ಲ ND ಫಿಲ್ಟರ್. ಸಪೋಸ್ ಇವಾಗ ನಮ್ಮ ಹತ್ರ ND ಫಿಲ್ಟರ್ ಇರ್ಲಿಕ್ಕಂದ್ರೆ ಅದ್ರ ಸಲಾಗಿ 4000 ISOನ ಮಿಡ್ ಒಳಗೆ ಇಟ್ಕೊಂಡು ಯೂಸ್ ಮಾಡ್ಕೋಬೋದಲ್ಲ ಅಂಥೇಳಿ ನನಗಂತ ಅದೊಂದು ಥಾಟ್ ಬಂತು. ಈ 3 ನೇಟಿವ್ ISO ಭಾಳ ಯೂಸ್ ಆಗುತ್ತೆ. ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಆ್ಯಂಡ್ ಡೈನಾಮಿಕ್ ರೇಂಜ್ ಅಂತ ಬಂದ್ರೆ ಇದ್ರೊಳಗಡೆ ನಮ್ಗೆ ಅಪ್ ಟು 16 ಸ್ಟಾಪ್ಸ್ ಆಫ್ ಡೈನಾಮಿಕ್ ರೇಂಜ್ ಸಿಗುತ್ತೆ. ನಮ್ಗೆ ಹೈಲೈಟ್ಸ್ ಮತ್ತು ಶಾಡೋಸನ್ನು ಎಕ್ಸ್ಟ್ರಾ ಬೂಸ್ಟ್ ಮಾಡ್ಕೊಳ್ಳಿಕ್ಕೆ 16 ಸ್ಟಾಪ್ಸ್ ಡೈನಾಮಿಕ್ ರೇಂಜ್. ಆ್ಯಂಡ್ ನೆಕ್ಸ್ಟ್ ಡಿಸೈನ್ ಮತ್ತು ಯೂಸಬಿಲಿಟಿ ಬಗ್ಗೆ ನೋಡಾಕತ್ರ ನಾವು ಇಷ್ಟು ದಿನ ನಾವು ಯೂಸ್ ಮಾಡ್ತಿದ್ದ ಸ್ಕ್ರೀನ್ ಸೈಜ್ಕಿನ ಈ ಸ್ಕ್ರೀನ್ ಸೈಜು ಸಿಕ್ಕಾಪಟ್ಟಿ ದೊಡ್ಡದೈತೆ. ಸಿಕ್ಕಾಪಟ್ಟಿ ಅನ್ನೋಕ್ಕಿಂತ ಸ್ವಲ್ಪ ದೊಡ್ಡದಂತ ನಾ ಹೇಳ್ಬೋದು. ಮುಂಚೆ ಯೂಸ್ ಮಾಡ್ತಿದ್ದಕ್ಕಿಂತ ಈಗ ನಮ್ಗೆ FX5 ಒಳಗಡೆ 3.5 ಇಂಚ್ ಡಿಸ್ಪ್ಲೇ ಸಿಗತೈತಿ. ಡಿಸೈನ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಸೇಮ್ ನೋಡೋಕೆ FX3 ಥರನೇ ಐತಿ. ಸ್ವಲ್ಪ ಬಟನ್ಸ್ ಎಲ್ಲ ಚೇಂಜಸ್ ಆಗ್ಯಾವು. ಈ ರೌಂಡ್ ವೀಲ್ ಎಲ್ಲ ಸಿಗಂಗಿಲ್ಲ. ನೆಕ್ಸ್ಟು ವ್ಯೂ ಫೈಂಡ್ರ್ ಇರೋಂಗಿಲ್ಲ. ವ್ಯೂ ಫೈಂಡ್ರಿಗೆ ಒಂದು ಎಕ್ಸ್ಟ್ರಾ ಫೀಚರ್ನ ಆ್ಯಡ್ ಮಾಡ್ಯಾರ ಅವರು. ನಾವು ಎಡಿಷ್ನಲಿ ಎಲೆಕ್ಟ್ರಾನಿಕ್ ವ್ಯೂ ಫೈಂಡ್ರನ್ನ ಪರ್ಚೇಸ್ ಮಾಡಬೇಕು. ಮೇಲ್ಗಡೆ ಇಲ್ಲಿ ಮೌಂಟ್ ಮಾಡಿ ಯೂಸ್ ಮಾಡಿದಾಗ FX5 ಒಳಗಡೆ ನಾವು ವ್ಯೂ ಫೈಂಡ್ರನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಮೆನು ಇಂಟರ್ಫೇಸ್ ನೋಡಾಕತ್ರ ಸೋನಿ ಅವ್ರದ್ದು ಪ್ರೀಮಿಯಂ ಸೆಗ್ಮೆಂಟ್ ಸಿನಿಮಾ ಲೈನ್ ಏನಿದಾವಲ್ಲ ಅದ್ರದ್ದು ವೀನಸ್ ಮೆನು ಸಿಸ್ಟಮ್ ಇನ್ಸ್ಪೈರ್ಡ್ ಆಗಿ ತೊಗೊಂಡು ಸೇಮ್ ಸೀರೀಸ್ನ FX5 ಒಳಗಡೆ ಇಂಟಿಗ್ರೇಟ್ ಮಾಡ್ಯಾರ. ಸೊ ಇವಾಗ ಯಾರು ಸಿನಿಮಾ ಲೈನಿಗೆ ಏನು ಹೋಗ್ಬೇಕಂತ ಅಂದ್ಕೊಂಡಿರ್ತಾರಲ್ಲ ಅದ್ರದ್ದು ಬೇಸ್ ವರ್ಷನ್ ಸೋನಿ FX5 ಅಂತ ನಾವು ಅನ್ಕೋಬೋದು. ಸೊ ಅದ್ರ ಮೆನು ಸಿಸ್ಟಮು ಮತ್ತು ಪ್ರೀಮಿಯಂ ಸೆಗ್ಮೆಂಟ್ ಏನು ಸಿನಿಮಾ ಲೈನ್ಸ್ ಇದಾವಲ್ಲ ಅವೆರಡು ಸೇಮ್ ಇರ್ತಾವೆ. ಆ್ಯಂಡ್ ಸ್ಟೆಬಿಲಿಟಿ ಅಂತ ನೋಡಾಕತ್ರ ನಮ್ಗೆ FX5 ಒಳಗಡೆ 5 ಆಕ್ಸಿಸ್ ಸ್ಟೆಬಿಲೇಷನ್ ಸಿಗುತ್ತೆ. ಇದರೊಳಗಡೆ ಡೈನಾಮಿಕ್ ಆಕ್ಟಿವ್ ಸ್ಟೆಬಿಲೈಸೇಷನ್ನು ಐತಿ. ಸೋನಿ FX5ಗೆ ಸೋನಿ ಅವರು ಒಂದು ಎಕ್ಸ್ಟ್ರಾ ಆಫರ್ ಮಾಡತ್ತಾರ. ಏನಪ್ಪ ಅಂತಂದರೆ ಸೋನಿ ಸೀರೀಸ್ ಅಂದರೆ ಈ ಸಿನಿಮಾ ಲೈನ್ ಸೀರೀಸ್ನ ಪ್ರೊಫೆಷ್ನಲ್ ಫಿಲ್ಮ್ ಮೇಕರ್ಸು ಯಾವುದಾದ್ರೂ ಮೋಟ್ರೈಸ್ಡ್ ಗಿಂಬಲ್ನ ಯೂಸ್ ಮಾಡೋದ್ರಿಂದ ಇಲ್ಲ ಏನಾದರೂ ಸ್ಟೆಬಿಲೈಸರ್ನ ಯೂಸ್ ಮಾಡೋದ್ರಿಂದ ಅವರಿಗೆ IBS ಯೂಸ್ ಆಗಂಗಿಲ್ಲ. ಸೊ IBS ಇರಲಾರ್ದಾಗ ಸುಮ್ಮನೆ ಸೆನ್ಸರ್ ಶೇಕ್ ಆಗೋದು ಅದೆಲ್ಲ ಯಾಕೆ ಬೇಕಂತೇಳಿ
ಸೋನಿ ಅವರು ಇದನ್ನು ಆಫರ್ ಮಾಡತ್ತಾರೆ. ಏನಪ್ಪ ಅಂತಂದ್ರೆ ಅವ್ರು ಪರ್ಮನೆಂಟ್ಲಿ IBSನ್ನು ಆಫ್ ಮಾಡ್ಬೋದು. ಇದಕ್ಕೆ ಎಕ್ಸ್ಟ್ರಾ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವರು ಸರ್ವಿಸ್ ಸೆಂಟ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಪರ್ಮನೆಂಟ್ಲಿ ಡಿಸೇಬಲ್ ಮಾಡ್ಕೋಬೇಕು. ಐ ಥಿಂಕ್ ಸೊ ನಮ್ಮಂಥ ಸಿನಿಮಾಟೋಗ್ರಫರ್ಸ್ ಅಂದರೆ ನಾಟ್ ಲೈಕ್ ಫಿಲ್ಮ್ ಮೇಕರ್ಸ್, ಅಂದರೆ ಸಿನಿಮಾ ಮಾಡೋರು ಸೀರಿಯಲ್ಸ್ ಅಂತಾರಲ್ಲ, ನಾವು ವೆಡ್ಡಿಂಗ್ ಫಿಲ್ಮ್ ಮೇಕರ್ಸ್ ಏನಿರ್ತೀವಲ್ಲ ಅಂಥವ್ರಿಗೆ IBS ಮಸ್ಟ್ ಆ್ಯಂಡ್ ಶುಡ್ ಬೇಕಂತ ಅನ್ಸುತ್ತೆ. ಆ್ಯಂಡ್ ಡೈನಮಿಕ್ ಆ್ಯಕ್ಟಿವ್ ಸ್ಟೆಪ್ಲೇಷನ್ನು ಮಸ್ಟ್ ಆ್ಯಂಡ್ ಶುಡ್ ಬೇಕಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಫೀಚರ್ಸ್ ನೋಡಾಕತ್ರೆ ಈ ಕ್ಯಾಮ್ರಾ ಒಳಗಡೆ ನಮ್ಗೆ ಓವರ್ ಹೀಟ್ ಆಗಬಾರ್ದು ಅಂಥೇಳಿ ಇಂಟರ್ನಲ್ ಫ್ಯಾನ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಾರ. ಲಾಂಗ್ ಪೀರಿಯಡ್ ಆಫ್ ಟೈಮ್ವರೆಗೂ ನಾವು ಏನಾದರೂ ರೆಕಾರ್ಡ್ ಮಾಡತ್ತಿದ್ವಪ್ಪ ಅಂತಂದ್ರೆ ಅವಾಗ ಓವರ್ ಹೀಟ್ ಆಗಿ ನಮ್ಮ ಕ್ಯಾಮ್ರಾ ಆಫ್ ಆಗಬಾರ್ದು ಅಂಥೇಳಿ ನಮ್ಗೆ ಇಂಟರ್ನಲಿ ಕೂಲಿಂಗ್ ಫ್ಯಾನ್ನ ಆ್ಯಡ್ ಮಾಡ್ಯಾರ. ನೆಕ್ಸ್ಟ್ ಇನ್ನೊಂದು ಇದ್ರೊಳಗೆ ಹೊಸ ಫೀಚರ್ ಅಂತ ಅನ್ಸಿದ್ದು ಏನಪ್ಪ ಅಂತಂದ್ರೆ ಡ್ಯೂಯಲ್ ಗೇನ್ ISO. ಇದು ಸೋನಿ A7R6 ಒಳಗೂ ಲಾಂಚ್ ಆಗಿತ್ತು ಆ್ಯಂಡ್ FX5 ಒಳಗೂ ಲಾಂಚ್ ಆಗೈತಿ. ಈ ಡ್ಯೂಯಲ್ ಗೇನ್ ISO ಅಂದ್ರೆ ಏನಂತೇಳಿ ಕ್ಲಿಯರಾಗಿ ಶಾರ್ಟಾಗಿ ಹೇಳಿಬಿಡ್ತೀನಿ ನೋಡಿರಿ. ಕ್ಯಾಮ್ರಾ ಒಳಗಿರೋ ಲೋಯೆಸ್ಟ್ ಬೇಸ್ ISO ಮತ್ತು ಹೈಯೆಸ್ಟ್ ಬೇಸ್ ISO ಏನಿರ್ತಾವಲ್ಲ, ವಿಡಿಯೋ ರೆಕಾರ್ಡ್ ಆಗ್ಬೇಕಾದ್ರೆ ಎರಡು ಕಂಬೈನ್ ಆಗಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಲೈಕ್ HDR ಇಮೇಜ್ ನಾವು ಯಾವ ಥರ ಪ್ರೊಸೆಸ್ ಮಾಡ್ತೀವಲ್ಲ ಹಂಗೆ ಲೋಯೆಸ್ಟ್ ಬೇಸ್ ISO ಆ್ಯಂಡ್ ಹೈಯೆಸ್ಟ್ ಬೇಸ್ ISO ಎರಡು ಮರ್ಜ್ ಆಗಿ ನಮ್ಗೆ ಔಟ್ಪುಟ್ ಕೊಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ, 16 ಬಿಟ್ RAW, S-Log3 ರೆಕಾರ್ಡಿಂಗು, ಅದರೊಳಗಡೆ ಓಪನ್ ಗೇಟ್ 5K ರೆಕಾರ್ಡಿಂಗ್. ಯಾವ ರೇಂಜಿಗೆ ಸಿಗುತ್ತೆ ಗೊತ್ತಾ ಔಟ್ಪುಟ್ಟ. ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟೀನಿ. ಅದನ್ನು ಯಾವಾಗ ನಾನು ಹ್ಯಾಂಡ್ಸ್ ಆನ್ ರಿವ್ಯೂ ಮಾಡ್ತೀನಿ ಅಥವಾ ರಿವ್ಯೂಕಿನ ನಾನು ಯಾವಾಗ ಅದನ್ನು ಶೂಟ್ ಮಾಡ್ತೀನಿ ಅಂತೇಳಿ ರಿಯಲಿ ನಾ ಎಕ್ಸೈಟೆಡ್ ಆಗೀನಿ ಅದು ಹೆಂಗೆ ಔಟ್ಪುಟ್ ಬರುತ್ತೆ ಅಂತೇಳಿ. ಸೊ ಇಷ್ಟೊತ್ತನ ನಾ ಬರೀ ಪಾಸಿಟಿವ್ ಪಾಯಿಂಟ್ಸ್ ಕಡೆ ನೋಡತ್ತೆ. ಇನ್ನು ನನಗೆ ಅನಿಸಿದ್ದು ಒಂದಿಷ್ಟು ಡ್ರಾಬ್ಯಾಕ್ ಅನ್ನೋಕೆ ಈ ಒಂದಿಷ್ಟು ಫೀಚರ್ಸ್ ನನಗೆ ಸ್ಟಿಲ್ ಮಿಸ್ಸಿಂಗ್ ಅಂತ ಅನ್ಸಾತ್ತವು. ಏನಪ್ಪ ಅಂತಂದ್ರೆ ಇದ್ರೊಳಗಡೆ ನಮ್ಗೆ IBS ನಮ್ಗೆ 8.5ವರೆಗೂ IBS ಸಿಗಂಗಿಲ್ಲ. ನಾವು ಹ್ಯಾಂಡಲ್ ಶೂಟ್ ಮಾಡ್ಬೇಕಾರೆ ಅಪ್ ಟು 8 ಸ್ಟಾಪ್ಸ್ ಇದ್ರೆ ಇನ್ನೂ ಚಲೋ ಅಂತ ಅನ್ನಿಸ್ತೆ ನನಗೆ. 8.5 ಇದ್ರೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ನಮ್ಗೆ ಇಂಟರ್ನಲ್ ND ಫಿಲ್ಟರ್ಸ್ ಅದು ಕೊಟ್ಟಿಲ್ಲ. ಲೈಕ್ FX6 ಒಳಗೆ ಐತದ, ಬಟ್ FX5 ಒಳಗಡೆ ಕೊಡ್ತಾರಂತ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅದನ್ನೂ ಕೊಟ್ಟಿಲ್ಲ. ಆ್ಯಂಡ್ ಅದನ್ನು ಬಿಟ್ಟರೆ ನಮ್ಗೆ ಈ ಕ್ಯಾಮ್ರಾ ಓಪನ್ ಗೇಟಿಗೆ ಎನೇಬಲ್ ಇರೋದ್ರಿಂದ ನಮ್ಗೆ ಫೈಲ್ ಸೈಜ್ ಸಿಕ್ಕಾಬಿಟ್ಟು ಆಗ್ತಿರ್ತೈತೆ. ಸೊ ಈ ಫೈಲ್ ಸೈಜನ್ನು ಹ್ಯಾಂಡಲ್ ಮಾಡೋಕೆ ನಮ್ಗೆ ಮೆಮ್ರಿ ಕಾರ್ಡ್ಸ್ಗಳು ಈಗ ನಾವು ಎಷ್ಟೋ 1 TB ಆದರೂ ಇರಲಿ ಎಷ್ಟಾದರೂ ಇರಲಿ, ನಾವು ಅದನ್ನು ಹಾಕಿದಾಗ ಅದನ್ನು ಫೈಲ್ ಸೈಜ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ಈಗ ನಾವು ಪ್ರೀಮಿಯಮ್ ಸೆಗ್ಮೆಂಟಿಗೆ ಹೋದ್ರೆ SSD ಸಪೋರ್ಟ್ ಸಿಗುತ್ತೆ. ಅಂದರೆ ಡೈರೆಕ್ಟಾಗಿ ನಾವು SSDಗೆ ಕಾಪಿ ಆಗೋಂಗೆ ಫುಟೇಜಸ್ ಆ ಥರ ನಾವು ಸಿಸ್ಟಮ್ನ ಎನೇಬಲ್ ಇರುತ್ತೆ. ಬಟ್ ಈ FX5 ಒಳಗಡೆ ಎಕ್ಸ್ಟರ್ನಲ್ SSD ಸಪೋರ್ಟ್ ಸಿಗಾಗತ್ತಿಲ್ಲ. ಅದೊಂದು ನನಗೆ ಡ್ರಾಬ್ಯಾಕ್ ಅಂತ ಅನ್ನಿಸ್ತಿ. ಇದನ್ನು ಬಿಟ್ಟರೆ ಓವರಾಲ್ ಎಲ್ಲ ಚಲೋ ಐತಂತ ಅನ್ನಿಸ್ತಿ. ಆ್ಯಂಡ್ ಪ್ರೈಸ್ ವೈಸ್ ನೋಡಾಕತ್ರ ಅರೌಂಡ್ ನನ್ನ ಗೆಸ್ ಪ್ರಕಾರ ಒಂದು 5 lakh ಪ್ಲಸ್ಸನೇ ಬರ್ಬಹುದೇನೋ ಅನ್ನೋ ನನ್ನ ಅಸಂಪ್ಷನ್. ನೋಡೋಣ ಅಂತ ಸೋನಿ ಅವರು ಎಷ್ಟಕ್ಕೆ ಅನೌನ್ಸ್ ಮಾಡ್ತಾರ ಅಂಥೇಳಿ. ಆದಷ್ಟು ಕಡಿಮೆಗೆ ಅನೌನ್ಸ್ ಮಾಡಿರಿ, ನಾನು ಒಂದು ತೊಗೊತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ FX5 ಒಳಗಡೆ ನಿಮಗೆ ಯಾವ ಫೀಚರ್ ಇಷ್ಟ ಆಯಿತು, ಯಾವ ಫೀಚರ್ನ ಕೊಡಬೇಕಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಏನಾದರೆ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಸಣ್ಣ ಆ್ಯಕ್ಷನ್ನ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಭಾಳ ಮೋಟಿವೇಶನ್ ಸಿಗುತ್ತೆ. ಸೊ ಈ ಕ್ಯಾಮ್ರಾದ್ದು ನಾನು ನೆಕ್ಸ್ಟ್ ಇನ್ ಡೀಟೇಲ್ ವೀಡಿಯೋ, ನನ್ನ ಅನ್ಬಾಕ್ಸಿಂಗ್ ವೀಡಿಯೋ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗೆ ಮಾಡೇ ಮಾಡ್ತೀನಿ. ಆವಾಗ ಇದರದ್ದು ಪೂರ್ತಿ ಡೀಟೇಲ್ ವೀಡಿಯೋ ಇನ್ನು ವೆಡ್ಡಿಂಗ್ ಒಳಗಡೆ ಯಾವ ಥರ ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನು ಪೂರ್ತಿ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.